ನಮಸ್ಕಾರ ವೀಕ್ಷಕರೇ, ಗ್ರಾಹಕ ಹಿತರಕ್ಷಣಾ ಕಾಯ್ದೆಯ ಪ್ರಮುಖ ಅಂಶಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಗ್ರಾಹಕ ವಿವಾದ ಅಂದ್ರೆ ಯಾರ ವಿರುದ್ಧ ದೂರು ಸಲ್ಲಿಸಲಾಗಿದೆಯೋ ಆ ವ್ಯಕ್ತಿಯು ದೂರಿನಲ್ಲಿರುವ ಆರೋಪಗಳನ್ನು ನಿರಾಕರಿಸುವುದು ಅಥವಾ ವಿವಾದಿಸುವುದು ಅಂತೇಳಿ ಅರ್ಥ ಆಗ್ತದೆ. ಅಂದ್ರೆ ಗ್ರಾಹಕ ವಿವಾದ ಅನ್ನೋದು ಯಾವಾಗ ಉದ್ಭವಿಸ್ತದೆ ಅಂದ್ರೆ ನೇರವಾಗಿ ನಿಮಗೆ ನ್ಯೂನ್ಯತೆ ಆದಾಗ ತಕ್ಷಣವೇ ಗ್ರಾಹಕ ವಿವಾದ ಉದ್ಭವಿಸುವುದಿಲ್ಲ. ನ್ಯೂನ್ಯತೆ ಆದಾಗ ಆ ಗ್ರಾಹಕನಿದ್ದವನು ಆ ಒಬ್ಬ ಸೇವಾ ಪೂರೈಕೆದಾರನಿಗೆ ಅಥವಾ ಸರಕು ಪೂರೈಕೆದಾರನಿಗೆ ಉತ್ಪಾದಕನಿಗೆ ಒಂದು ಮನವಿಯನ್ನು ಸಲ್ಲಿಸಬೇಕಾಗ್ತದೆ ಅಥವಾ ಒಂದು ನೋಟಿಸ್ ಅನ್ನು ಕೊಡಬೇಕಾಗ್ತದೆ. ಆದರೂ ಸಹಿತ ಅವರು ಆ ಒಬ್ಬ ವ್ಯಕ್ತಿಗೆ ಏನು ನ್ಯೂನ್ಯತೆ ಆಗಿದೆ ಅಂತ ಹೇಳಿದಾನೆ ಆ ಒಂದು ಆರೋಪವನ್ನ ಅವರು ಅಲ್ಲಗಳಿದ್ದಾರೆ, ನಿರಾಕರಿಸ್ತಾರೆ ಅಥವಾ ಅದಕ್ಕೆ ತಮ್ಮದೇ ಆದ ಒಂದು ತಕರಾರನ್ನ ಸಲ್ಲಿಸ್ತಾರೆ ಅಥವಾ ಪ್ರತ್ಯುತ್ತರ ಕೊಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಗ್ರಾಹಕ ವಿವಾದ ಉದ್ಭವಿಸ್ತದೆ ಹೊರತಾಗಿ ನನಗೆ ನ್ಯೂನ್ಯತೆ ಅಂತೇಳಿ ನೇರವಾಗಿ ನ್ಯಾಯಾಲಯಕ್ಕೆ ಬರಕ್ಕೆ ಅವಕಾಶ ಇಲ್ಲ. ವಿರುದ್ಧ ಕಕ್ಷಿದಾರರಿಗೆ ಅಂದ್ರೆ ಡೀಲರ್ ಇರ್ತಾರೆ, ಸಪ್ಲೈಯರ್ ಇರ್ತಾರೆ, ಅವ್ರಿಗೆ ಮೊದಲು ಮನವಿಯನ್ನ ಅಥವಾ ನೋಟಿಸ್ ಅನ್ನ ಕೊಟ್ಟಾಗ ಅವರು ಅದನ್ನ ನಿರಾಕರಿಸಿದರೆ ಅಂದ್ರೆ ಇವರ ಸೇವೆ ನ್ಯೂನ್ಯತೆಯನ್ನ ಸರಿಪಡಿಸಲಿಕ್ಕೆ ಅವರು ಒಪ್ಪಲಿಲ್ಲ ಅಂದ್ರೆ ಅವಾಗ ಗ್ರಾಹಕ ವಿವಾದ ಉದ್ಭವಿಸ್ತದೆ ಅನ್ನೋದನ್ನ ತಿಳ್ಕೋಬೇಕು. ಮತ್ತೆ ಆ ನಂತರವೇ ಗ್ರಾಹಕ ಆಯೋಗಕ್ಕೆ ದೂರನ್ನ ಸಲ್ಲಿಸಕ್ಕೆ ಕಾರಣ ಹುಟ್ಟುತ್ತದೆ ಅಂತ ತಿಳ್ಕೊಳ್ಬೇಕು. ಮತ್ತು ಗ್ರಾಹಕರ ಹಕ್ಕುಗಳಂದ್ರೆ ಏನು ಅನ್ನೋದನ್ನ ಈ ಒಂದು ಕಾಯ್ದೆ ಒಳಗೆ ಕೊಟ್ಟಿದ್ದಾರೆ. ಜೀವ ಮತ್ತು ಆಸ್ತಿಗೆ ಅಪಾಯಕಾರಿಯಾಗುವಂತಹ ಸರಕುಗಳು, ಉತ್ಪನ್ನಗಳು, ಸೇವೆಗಳ ಮಾರುಕಟ್ಟೆಯಿಂದ ರಕ್ಷಣೆ ಪಡೆಯುವಂತ ಹಕ್ಕು ಗ್ರಾಹಕನಿಗಿದೆ. ಇಂಥ ಸಂದರ್ಭದಲ್ಲಿ ಗ್ರಾಹಕರು ಗ್ರಾಹಕ ಆಯೋಗಕ್ಕೆ ದೂರು ಸಲ್ಲಿಸಬಹುದು. ಮತ್ತು ಎರಡನೇದಾಗಿ ಅನುಚಿತ ವ್ಯಾಪಾರ ಪದ್ಧತಿಗಳಿಂದ ಗ್ರಾಹಕರನ್ನು ರಕ್ಷಿಸಲು ಸಂದರ್ಭಾನುಸಾರ ಸರಕುಗಳು, ಉತ್ಪನ್ನಗಳು ಮತ್ತು ಸೇವೆಗಳ ಗುಣಮಟ್ಟ, ಪ್ರಮಾಣ, ಸಾಮರ್ಥ್ಯ, ಶುದ್ಧತೆ, ಗುಣಮಟ್ಟದ ಪ್ರಮಾಣ ಮತ್ತು ಬೆಲೆಯ ಬಗ್ಗೆ ತಿಳಿಯುವ ಹಕ್ಕನ್ನ ಗ್ರಾಹಕರು ಹೊಂದಿದ್ದಾರೆ. ಇದು ಕಡ್ಡಾಯವಾಗಿ ತಾವು ಕೊಡುವಂತ ಪ್ರತಿಯೊಂದು ದುಡ್ಡಿಗೆ, ತಾವು ಪಡೆಯುವಂತ ಸರಕಿಗೆ, ಸೇವೆಗೆ ಅದರ ಒಂದು ಗುಣಮಟ್ಟ ಯಾವುದಿದೆ, ಪ್ರಮಾಣ ಎಷ್ಟು ಕೊಡ್ತಾರೆ, ಅದರ ಸಾಮರ್ಥ್ಯ ಏನು, ಶುದ್ಧತೆ ಏನು, ಗುಣಮಟ್ಟದ ಪ್ರಮಾಣ ಏನು, ಬೆಲೆಯ ಬಗ್ಗೆ ತಿಳಿಯುವಂಥದ್ದು ಎಲ್ಲ ಒಂದು ಮಾಹಿತಿಯನ್ನ ಪಡೆದುಕೊಳ್ಳುವಂಥ ಹಕ್ಕು ಗ್ರಾಹಕರಿಗಿದೆ. ಆ ಒಂದು ಮಾಹಿತಿಯನ್ನು ಅವರು ಕೊಡ್ತಾ ಇಲ್ಲ ಅಂತಂದ್ರೆ, ನಿರಾಕರಿಸಿದರೆ ಅಲ್ಲಿಯೂ ಸಹಿತ ಗ್ರಾಹಕ ಹಿತರಕ್ಷಣಾ ಕಾಯ್ದೆ ಅಡಿಯಲ್ಲಿ ನ್ಯೂನ್ಯತೆ ಆಗ್ತದೆ, ಅದಕ್ಕೆ ಕ್ರಮ ತೆಗೆದುಕೊಳ್ಳುವಂಥ ಅವಕಾಶ ಬರ್ತದೆ. ಮತ್ತು ಮೂರನೇದಾಗಿ ಸ್ಪರ್ಧಾತ್ಮಕ ಬೆಲೆಗಳಲ್ಲಿ ವೈವಿಧ್ಯಮಯ ಸರಕುಗಳು, ಉತ್ಪನ್ನಗಳು ಅಥವಾ ಸೇವೆಗಳಿಗೆ ಸಾಧ್ಯವಾದಲ್ಲೆಲ್ಲ ಅವಕಾಶವನ್ನ ಖಚಿತಪಡಿಸಿಕೊಳ್ಳುವಂತಹ ಹಕ್ಕು. ಅಂದ್ರೆ ಈ ಕಾಂಪಿಟೇಟಿವ್ ಮಾರ್ಕೆಟ್ನೊಳಗೆ, ಜಗತ್ತಿನೊಳಗೆ ಎಷ್ಟು ಸಾಧ್ಯತೆ ಅಷ್ಟು ಗ್ರಾಹಕನಿಗೆ ಅನುಕೂಲಗಳನ್ನು ಪಡೆಯುವಂತಹ ಅವಕಾಶ, ಹಕ್ಕು ಗ್ರಾಹಕನಿಗಿದೆ. ಅಂದ್ರೆ ಇಲ್ಲಿ ಇದರ ಉದ್ದೇಶ ಏನಂದ್ರೆ ಮೋನೋಪಾಲಿ ಅಂತೇಳಿ ಏನು ಏಕಪ್ರಭುತ್ವ ಸಾಧಿಸುವಂತ ಏನು ದುರುದ್ದೇಶವನ್ನ ಈ ಕಂಪನಿಗಳು ಅಥವಾ ಉತ್ಪಾದಕರು ಒಂದು ಉದ್ದೇಶವನ್ನು ಹೊಂದಿಕೊಂಡು ಮಾರುಕಟ್ಟೆಯಲ್ಲಿ ಬೇರೆ ಯಾರಿಗೂ ಆ ವಸ್ತುವನ್ನ ಮಾರಾಟ ಮಾಡದಂಗೆ ನೋಡ್ಕೊಳ್ಳೋದು, ಈ ರೀತಿ ಮಾಡಿದ್ರೆ ಗ್ರಾಹಕನಿಗೆ ಸಿಗಬೇಕಾದಂತ ಸ್ಪರ್ಧಾತ್ಮಕ ಬೆಲೆ ಆಗಲಿ ಅಥವಾ ಗುಣಮಟ್ಟದ ಉತ್ಪನ್ನಗಳಾಗಲಿ ಸಿಗೋದಿಲ್ಲ. ಸೊ ಅದಕ್ಕಾಗಿ ಅದರ ವಿರುದ್ಧನೂ ಸಹಿತ ಗ್ರಾಹಕನಿಗೆ ಒಂದು ಹಕ್ಕದೆ ಅಂತೇಳಿ ಇಲ್ಲಿ ಕಾಯ್ದೆಯೊಳಗೆ ಹೇಳಿದ್ದಾರೆ. ಅದೇ ರೀತಿ ಗ್ರಾಹಕರ ಹಿತಾಸಕ್ತಿಗಳನ್ನು ಸೂಕ್ತ ವೇದಿಕೆಗಳಲ್ಲಿ ಸೂಕ್ತ ಪರಿಗಣನೆಗೆ ಒಳಪಡಿಸಲಾಗುತ್ತದೆ ಎಂದು ಕೇಳಿಸಿಕೊಳ್ಳುವ ಮತ್ತು ಖಚಿತಪಡಿಸಿಕೊಳ್ಳುವ ಹಕ್ಕು. ಅಂದ್ರೆ ರೈಟ್ ಟು ಹಿಯರ್ ಅಂಡ್ ರೈಟ್ ಟು ಗೆಟ್ ಜಸ್ಟಿಸ್ ಅಂತೇಳಿ. ಅಂದ್ರೆ ಇಲ್ಲಿ ಯಾವುದೇ ಒಬ್ಬ ಗ್ರಾಹಕನಿಗೆ ಅನ್ಯಾಯವಾದಾಗ ಕಾನೂನಿನೊಳಗೆ ಹಕ್ಕದೆ ಅಂತ ಹೇಳೋದಷ್ಟೇ ಅಲ್ಲ, ಆ ಹಕ್ಕನ್ನ ಪಡಿಬೇಕಾದ್ರೆ ಅವನಿಗೆ ಸೂಕ್ತವಾದಂತ ವೇದಿಕೆಯನ್ನು ಒದಗಿಸಬೇಕಾಗ್ತದೆ. ಅದನ್ನ ಈ ಒಂದು ಗ್ರಾಹಕ ಆಯೋಗಗಳನ್ನ ಸ್ಥಾಪಿಸಿ ಆ ಮೂಲಕ ಅವರಿಗೆ ಅವರ ಧ್ವನಿಗೆ ಕಿವಿಯಾಗುವಂತ ಒಂದು ವ್ಯವಸ್ಥೆಯನ್ನ ಈ ಗ್ರಾಹಕ ಆಯೋಗಗಳ ಮೂಲಕ ಮಾಡಿದ್ದಾರೆ. ಮತ್ತು ಹಕ್ಕುಗಳನ್ನು ಏನು ಕೊಟ್ಟಿದ್ದಾರೆ ಆ ಹಕ್ಕುಗಳನ್ನ ಪಡೆದುಕೊಳ್ಳುವಂತ ಒಂದು ಖಚಿತತೆಯನ್ನ, ಗ್ಯಾರಂಟಿಯನ್ನ ಈ ಕಾಯ್ದೆ ಒಳಗೆ ಕೊಡಲಾಗಿದೆ. ಮತ್ತು ಅನುಚಿತ ವ್ಯಾಪಾರ ಪದ್ಧತಿ ಅಥವಾ ನಿರ್ಬಂಧಿತ ವ್ಯಾಪಾರ ಪದ್ಧತಿಗಳು ಅಥವಾ ಗ್ರಾಹಕರನ್ನು ನಿರ್ಲಜ್ಜವಾಗಿ ಶೋಷಿಸುವಂತ ವ್ಯವಸ್ಥೆಯ ವಿರುದ್ಧ ಪರಿಹಾರವನ್ನು ಪಡೆಯುವಂತ ಹಕ್ಕು ಸಹಿತ ಇಲ್ಲಿ ಗ್ರಾಹಕರಿಗಿದೆ. ಮತ್ತು ಒಟ್ಟಾರೆಯಾಗಿ ಗ್ರಾಹಕರ ಹಕ್ಕುಗಳ ಕುರಿತಾಗಿ ಜಾಗೃತಿಯನ್ನ ಮೂಡಿಸುವಂತ ಹಕ್ಕು ಗ್ರಾಹಕರಿಗಿದೆ. ಇದಿಷ್ಟು ಗ್ರಾಹಕರ ಹಕ್ಕುಗಳಂತ ನಾವು ತಿಳ್ಕೊಳ್ಬೇಕು. ಇನ್ನು ಹಲವಾರು ಬಹು ಮುಖ್ಯವಾದಂತಹ ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನ ತಾವು ಈ ಕಾಯ್ದೆ ಅಡಿಯಲ್ಲಿ ತಿಳ್ಕೊಳ್ಬೇಕು. ಕೆಲವೊಂದು ವ್ಯಾಖ್ಯಾನಗಳು ಯಾವಂದ್ರೆ ದೋಷ ಅಂತಂದ್ರೆ ಏನು ಕೊಟ್ಟಿದ್ದಾರೆ, ಕೊರತೆ ಅಂದ್ರೆ, ಹಾನಿ ಅಂದ್ರೆ, ಗಾಯ ಅಂದ್ರೆ, ದಾರಿ ತಪ್ಪಿಸುವ ಜಾಹೀರಾತು, ಉತ್ಪನ್ನ ಹೊಣೆಗಾರಿಕೆ, ನಿರ್ಬಂಧಿತ ವ್ಯಾಪಾರ ಅಭ್ಯಾಸ, ಸೇವೆ, ನಕಲಿ ಸರಕುಗಳು, ಅನುಚಿತ ಒಪ್ಪಂದ, ಅನುಚಿತ ವ್ಯಾಪಾರ ಅಭ್ಯಾಸ, ಈ ರೀತಿ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಇವು ಬಹಳ ಮುಖ್ಯವಾಗಿ ಗ್ರಾಹಕ ಹಿತರಕ್ಷಣಾ ಕಾಯ್ದೆ ಅಡಿಯಲ್ಲಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂತಹ ಶಬ್ದಗಳು ಮತ್ತು ವ್ಯಾಖ್ಯಾನಗಳಂತೆ ನಾನು ಹೇಳಬಯಸ್ತೀನಿ. ಮತ್ತು ಅದೇ ರೀತಿ ಅಧ್ಯಾಯ 4ರಲ್ಲಿ ಉತ್ಪನ್ನ ಹೊಣೆಗಾರಿಕೆ ಅಂತ ಕೊಟ್ಟಿದ್ದಾರೆ. ಅದರೊಳಗೆ 3 ಥರ ಬರ್ತದೆ. ಒಂದು ಉತ್ಪನ್ನ ತಯಾರಕರ ಹೊಣೆಗಾರಿಕೆ,
ಎರಡನೇದು ಉತ್ಪನ್ನ ಸೇವಾ ಪೂರೈಕೆದಾರರ ಹೊಣೆಗಾರಿಕೆ, ಮೂರನೇದಾಗಿ ಉತ್ಪನ್ನ ಮಾರಾಟಗಾರರ ಹೊಣೆಗಾರಿಕೆ ಅಂತೇಳಿ. ಈ ಮೂರು ವ್ಯಕ್ತಿಗಳು ತಯಾರಿಸುವವರು, ಪೂರೈಸುವವರು ಮತ್ತು ಮಾರಾಟ ಮಾಡುವವರು, ಇವರು ಮೂರು ಜನರ ಹೊಣೆಗಾರಿಕೆ ಯಾವ ರೀತಿ ಇದೆ ಅನ್ನೋದನ್ನ ಈ ಪ್ರತ್ಯೇಕ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ಸೊ ಇವನ್ನೆಲ್ಲ ತಿಳ್ಕೊಂಡಾಗ ಗ್ರಾಹಕರ ಹಿತವನ್ನ ಪಡಬಹುದು ಮತ್ತು ಗ್ರಾಹಕರು ತಮ್ಮ ಹಕ್ಕುಗಳ ಕುರಿತಾಗಿ ಜಾಗೃತಿಯನ್ನು ಹೊಂದಬಹುದು. ಆ ಮೂಲಕ ಗ್ರಾಹಕರು ತಮ್ಮ ಹಕ್ಕುಗಳನ್ನ ಅನ್ಯಾಯವಾದಾಗ ಪಡೆದುಕೊಳ್ಳುವಂತ ಅವಕಾಶ ಸಿಗ್ತದೆ ಅಂತ ಹೇಳ್ತಾ ಇನ್ನಷ್ಟು ವಿಷಯಗಳನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು.